ಚಿಕ್ಕತ್ತೆ ಏನ್ ಸೌಂದರ್ಯ? ಅವಳನ್ನ ಕರೀರಿ. ಯಾರು? ಜಾಜಿನಾ? ದೀಪಾನ. ದೀಪಾನ? ದೀಪಾ, ದೀಪಾ ಬಾರಮ್ಮ ಇಲ್ಲಿ. ಹೇಳಿ ಮೇಡಮ್. ಅಲ್ಲ, ಮನೆಗೆ ಬಂದವ್ರ ಮುಂದೆ ಹೇಗೆ ನಡ್ಕೋಬೇಕು, ಹೇಗಿರ್ಬೇಕು ಅನ್ನೋ ಒಂದು ಚೂರು ಕಾಮನ್ ಸೆನ್ಸ್ ಕೂಡ ಇಲ್ವಾ ನಿನಗೆ? ಏನಾಯ್ತು ಮೇಡಮ್? ನಾನೇನು ಮಾಡಿದೆ? ನಿನ್ನಿಂದ ನಮ್ಮ ಮನೆ ಗೌರವ ಕಮ್ಮಿ ಆಯ್ತು. ಮನೆಗೆ ಯಾರಾದರೂ ಬಂದರೆ ಮನೆಯವರೇ ಕಾಫಿ ತಂದ್ಕೊಡೋದಲ್ಲ, ಕೆಲಸದವ್ರ ಹತ್ರ ಕಾಫಿ ಮಾಡಿಸಿ ಅವ್ರ ಹತ್ರ ತರಿಸ್ಬೇಕು. ನಿಮ್ಮೂರಲ್ಲಿ ನಿಮ್ಮ ಮನೇಲಿ ನಿನಗೆ ಹೇಗೆ ಬೇಕೋ ಹಾಗಿದ್ಕೋ. ಆದರೆ ಇದು ನಮ್ಮ ಮನೆ, ಇಲ್ಲಿ ಹಾಗೆಲ್ಲ ನಡೆಯಲ್ಲ. ಈ ಮನೇಲಿ ಹೇಗಿರ್ಬೇಕು ಅನ್ನೋದನ್ನ ತಿಳ್ಕೊ. ಈ ಮನೆಗೆ ಮದುವೆ ಆಗಿ ಬರೋದು ಇಂಪಾರ್ಟೆಂಟ್ ಅಲ್ಲ, ಈ ಮನೆ ಸೊಸೆಯಾಗಿ ಹೇಗೆ ನಡ್ಕೊಳ್ತೀಯ ಅನ್ನೋದು ಇಂಪಾರ್ಟೆಂಟ್. ಮೊದಲು ಅದನ್ನು ಕಲ್ತ್ಕೊ. ಅರ್ಥ ಆಯ್ತಾ? ಸಾರಿ ಮೇಡಮ್, ನಾ ತಿರ್ಗಾ ಈ ಥರ ತಪ್ಪು ಮಾಡಲ್ಲ. ಸೌಂದರ್ಯ ಹೊರಟೆ ಬಿಟ್ಲಲ್ಲ. ಏಯ್, ಏನೇ ತಪ್ಪು ಮಾಡ್ದೆ? ಅಷ್ಟು ಬೈದು ಹೋದ್ಲಲ್ಲ. ಏನೂ ಮಾಡಲಿಲ್ಲ ಮೇಡಮ್. ಮತ್ತ ಅವಳು ಯಾಕೆ ಇಷ್ಟೊಂದು ಬೈದು ಹೋದ್ಲು? ಗೊತ್ತಿಲ್ಲ. ಅವಳು ಬುದ್ಧಿ ಹೇಳಿದ್ಲೋ ಅಥವಾ ಬೈದ್ಲೋ ಗೊತ್ತಾಗ್ಲಿಲ್ವೇ? ಹಾ ಪೊಲೀಸಪ್ಪ. ಮಾವನವರು ಫೋನ್ ಮಾಡಿದ್ರು, ರಿಸೆಪ್ಷನ್ ಬಗ್ಗೆ ಹೇಳಿದ್ರು. ಆದರೆ ಇನ್ನೂ ಡೇಟ್ ಫಿಕ್ಸ್ ಆಗಿಲ್ಲ. ಫಿಕ್ಸ್ ಆದ ತಕ್ಷಣ ಇನ್ನೊಂದ್ಸಲ ಫೋನ್ ಮಾಡ್ತೀವಿ ಅಂತಾನು ಹೇಳಿದಾರಮ್ಮ. ಖಂಡಿತ ನಾವೆಲ್ಲ ಬರ್ತೀವಿ. ಹೌದಾ? ನಮ್ಮ ಮಾವ ಫೋನ್ ಮಾಡಿದ್ ನನಗೆ ಗೊತ್ತಿರಲಿಲ್ಲ. ಸರಿ, ಯಾರ್ಯಾರು ಬರ್ತಿದ್ದೀರಾ? ಇನ್ಯಾರಮ್ಮ? ನಾನು ವತ್ಸಲ, ಅಂಬುಜ. ಇನ್ನೊಬ್ರನ್ನ ಬಿಟ್ರಲ್ವಾ ಪೊಲೀಸಪ್ಪ? ಇನ್ಯಾರಮ್ಮ ಇದಾರೆ ನನಗೆ? ಯಾಕೆ ನರಸಿಂಹಣ್ಣನ್ ಕರ್ಕೊಂಡ್ ಬರಲ್ವಾ? ಪೊಲೀಸಪ್ಪ, ಅವನು ನಿನ್ ಮಗನೇ ಅಲ್ವಾ? ಅವನು ನನ್ನ ಮಗ ಅಲ್ಲ ದೀಪು. ನನಗಿರೋದು ಒಬ್ಬಳೆ ಮಗಳು, ಅದು ನೀನು. ನೋಡು ಪೊಲೀಸಪ್ಪ, ಅಣ್ಣ ಬರ್ದೇ ಹೋದ್ರೆ ಇಲ್ಲಿ ಎಲ್ರು ಏನ್ ಅನ್ಕೊಳ್ಳಲ್ಲ. ಮದ್ವೆ ಏನೋ ಅವಸರದಲ್ಲಾಯ್ತು, ಆದ್ರೆ ಆರು ತಕ್ಷತೆ ಎಲ್ರು ಇಷ್ಟಪಟ್ಟು ಮಾಡಿಸ್ತಿದ್ದಾರೆ. ಅದಕ್ಕೆ ಅಣ್ಣ ಬಂದ್ರೆ ಚೆನ್ನಾಗಿರುತ್ತಲ್ವಾ? ಅಲ್ಲಿ ಅವನು ಕುಡಿದು ಬಂದು ಎಲ್ರ ಮುಂದೆ ರಾದ್ಧಾಂತ ಮಾಡೋಕ್ಕ? ಅಲ್ಲಿಗೆ ತುಂಬಾ ದೊಡ್ಡ ದೊಡ್ಡ ಜನ ಬಂದಿರ್ತಾರೆ. ನಮ್ಮನೆ ಮಾನ ಮರ್ಯಾದೆ ಹೋಗೋದಲ್ದೆ ನಿಮ್ಮನೆ ಮಾನ ಮರ್ಯಾದೆನೂ ಹೋಗುತ್ತೆ. ನೋಡು, ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡ. ನಾನೇ ಅಣ್ಣನ್ಗೆ ಕುಡಿಬೇಡ ಅಂತ ಅಂತೀನಿ, ಆದ್ರೆ ಅಣ್ಣನ ನಿನ್ ಜೊತೆ ಕರ್ಕೊಂಡ್ ಬರೋ ಜವಾಬ್ದಾರಿ ನಿಂದು. ಇಷ್ಟು ಕೇಳ್ಕೊತಿದ್ದೀನಿ, ಆಗಲ್ಲ ಅಂತ ಮಾತ್ರ ಹೇಳ್ಬೇಡ. ಸರಿ, ನೀನ್ ಖುಷಿಯಾಗಿರ್ಬೇಕು ಅಷ್ಟೇ ನನಗ್ ಬೇಕಾಗಿರೋದು. ಸರಿ ಪೊಲೀಸಪ್ಪ, ಬೇಗ ಮಾತ್ರೆ ತಗೊಂಡು ಊಟ ಮಾಡಾಯ್ತಾ? ಇಡ್ತೀನಿ. ಆಯ್ತು ಮಗಳೇ. ಈಗಲೇ ನರಸಿಂಹಗ್ ಫೋನ್ ಮಾಡಿ ಹೇಳಿ. ಏನಂತ? ಅದೇ ದೀಪು ಹೇಳಿದ್ಲಲ್ಲ, ನರಸಿಂಹನ್ನು ರಿಸೆಪ್ಷನ್ ಕರ್ಕೊಂಡು ಬನ್ನಿ ಅಂತ. ಇಷ್ಟೊತ್ತಿನಲ್ಲಿ ಎಲ್ಲಿ ಕುಡಿದು ಬಿದ್ದಿರ್ತಾನೋ ಏನೋ ಅವನು. ಏನ್ ಹೇಳಿದ್ರು ಅವನಿಗೆ ಗೊತ್ತಾಗಲ್ಲ. ನಾಳೆ ಯಾರ್ಕೆಲ್ಲಾರು ಹೇಳಿ ಕಳಿಸ್ತೀನಿ. ಅಲ್ಲ, ಏನೇ ಜಾಜಿ, ಯಾರು ಊಟಕ್ಕೆ ಬಂದಿಲ್ಲ? ಮೇಡಮ್, ನೀವಿಬ್ರೇ ಬಂದಿರೋದು, ಬೇರೆ ಯಾರು ಬಂದಿಲ್ಲ. ಏನೇ ನಿನ್ ಮಾತಿನ ಅರ್ಥ? ಅಂದ್ರೆ ನಾನು ನನ್ನ ಮಗಳು ಊಟಕ್ಕೆ ಓಡೋಡ್ ಬಂದಿದೀವಿ ಅಂತನಾ? ಅಯ್ಯೋ ಮೇಡಮ್, ನಾನು ಹಂಗೆ ಹೇಳಿಲ್ಲ. ಹೋಗ್, ನಿನ್ ಕೆಲ್ಸ ನೋಡ್ಕೊ. ಕೆಲಸದವ್ರನ್ನ ತಲೆ ಮೇಲೆ ಕೂರ್ಸ್ಕೊಂಡ್ರೆ ನಮ್ಮನ್ನೇ ಮೆರೆದ್ ಬಿಡ್ತಾರೆ. ಎಲ್ಲ ಆ ಸಾಹಸ ದೋಷ ಕಣೆ. ಅವಳ ಸವಾಸ ಅಂದ್ರೆ ಇನ್ಯಾರು? ಆ ಸೋಡಾ ಬುಡ್ಡಿ ಇದ್ದಾಳಲ್ಲ ಅವಳು. TITM ಅಂದ್ರೆ ಮಾಮ್, ದಿಸ್ ಈಸ್ ಟೂ ಮಚ್ ಅಂತ ಮಾಮ್. ಅದ್ಬಿಡು, ಇವಳಗ್ ತೊಂದರೆ ಕೊಟ್ರೆ ಅವಳು ಸರಿ ಹೋಗ್ತಾಳೆ. ವಾವ್, ಸೂಪರ್ ಐಡಿಯಾ ಮಾಮ್. ಬಟ್ ಇದೆಲ್ಲ ಏನ್ ಯೂಸು? ಚಿರು ಅವಳಿಗೆ ಬಾಯಿಗೆ ಬಂದಾಗ ಬೈತಾನೆ. ಹಂಗಾದ್ರೆ ಓಕೆ ಮಾಮ್. ಏನು
ಅಮ್ಮ ಮಗಳು ಏನೋ ಖತರ್ನಾಕ್ ಐಡಿಯಾ ಮಾಡ್ತಿರೋಗಿದೆ. ಏನೂ ಇಲ್ಲ. ಇಲ್ಲ ಅಂತ ಹೇಳ್ತಿರೋದ್ರಲ್ಲೇ ಏನೋ ಇದೆ ಅಂತ ಅನಿಸ್ತಿದೆ. ಹೌದು ಇದೆ. ನಿಮ್ಗೆ ಯಾಕದೆಲ್ಲ? ಏನಿಲ್ಲ ಬಿಡಮ್ಮ. ಹೌದು, ದೀಪ ಎಲ್ಲಿ ಕಾಣ್ತಾನೆ ಇಲ್ಲ? ಏನೇ ಸುಕ್ಕು, ಯಾವತ್ತೂ ಕೇಳ್ತಿರೋದು ಇವತ್ತು ದೀಪನ್ ಕೇಳ್ತಾ ಇದೀಯಾ? ಊರಿ ಎಷ್ಟೇ ಆದ್ರೂ ಅವಳು ಈ ಮನೆ ಸೊಸೆ ಅಲ್ವಾ? ಏನೇನೋ ಮಾತಾಡ್ಬೇಡಿ ಚಿಕ್ಕತ್ತೆ. ಅವಳು ಇನ್ನೂ ಈ ಮನೆ ಸೊಸೆ ಅಂತ ಒಪ್ಕೊಂಡಿಲ್ಲ. ಸೊಸೆ ಆಗಿ ಪ್ರೂವ್ ಮಾಡ್ಕೊ ಅಂತ ಒಂದು ಅವಕಾಶ ಕೊಟ್ಟಿದ್ದೀನಿ ಅಷ್ಟೆ. ಹೌದಮ್ಮ, ನಾನು ಅದನ್ನೇ ಹೇಳಿದ್ದು. ದೀಪ ದೀಪ ಅಂತ ಕರಿತಿದ್ದೆಲ್ಲ ಬಂದು ನೋಡು. ಓ, ಬಂದ್ಯಾ ದೀಪ? ಬಾ ಅಮ್ಮ, ಬಾ ಕೂತ್ಕೊಂಡು ಊಟ ಮಾಡ್ಬಾ. ಬಾಮ್ಮ. ಪರವಾಗಿಲ್ಲ ಮೇಡಮ್, ನೀವೆಲ್ಲರೂ ಊಟ ಮಾಡಿ, ನಾನು ಆಮೇಲೆ ಮಾಡ್ತೀನಿ. ಹಂಗಂದ್ರೆ ಹೆಂಗೆ ದೀಪ? ಕವನ, ದೀಪ ಬಂದಿರೋದು ಕಾಣಿಸ್ತಿಲ್ವೇನೆ ನಿನಗೆ? ಎಸ್ ಮಾಮ್, ಏನ್ ಮಾಡ್ಬೇಕು? ಅಯ್ಯೋ ದೇವ್ರೆ, ಈ ಹುಡ್ಗಿಗೆಲ್ಲ ಹೇಳ್ಕೊಡ್ಬೇಕು. ದೀಪ ಚಿರುಪಕ್ಕನೆ ತಾನೇ ಕುತ್ಕೋಬೇಕು. ನೀನ್ ಕೂತಿದೀಯಲ್ಲ, ಎದೆಳೆ ಮೇಲೆ. ಓಕೆ ಮಾಮ್. ಬಾ ಕುತ್ಕೊಳ್ಳಮ್ಮ. ಪ್ಲೀಸ್ ಕಮ್.